ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ಯಾಕಮ್ಮ ಯಾಕೆ ನಮ್ ಮೇಡಮ್ಗೆ ಹೊಡಿತ್ಯಾ? ನಮ್ ಮೇಡಮ್ ನ ಮುಟ್ಬೇಕು ಅಂದ್ರೆ ಬದಲು ನನ್ನನ್ ದಾಟ್ಬೇಕು. ಕೀರ್ತಿ ಕೀರ್ತಿ ಇಲ್ಲಿ ನೋಡಿ, ಕೀರ್ತಿ ಮಾತಾಡು. ಇಲ್ಲಿ ನೋಡಿ ಕೀರ್ತಿ, ಏನಾಯ್ತು? ಕೀರ್ತಿ ಇಲ್ಲಿ ನೋಡಿ, ಯಾರಾದ್ರೂ ನೀರ್ ತಂದ್ಕೊಡಿ. ಕೀರ್ತಿ ಮಾತಾಡು. ಕೀರ್ತಿ ಕೀರ್ತಿ ಎದ್ದೇಳಿ. ಕೀರ್ತಿ ಇಲ್ಲಿ ಏನಾಯ್ತು? ಯಾರಿಗೆ ಏನ್ ಮಾಡಿದ್ರು? ಕೀರ್ತಿ ಅಕ್ಕ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡ್ರು? ಕಾವೇರಮ್ಮ ಏಟು ತಿಂದ್ರ? ಅಯ್ಯೋ ದೇವ್ರೆ, ನಾನಿಲ್ಲಿ ನೋಡ್ತಿರೋದೆಲ್ಲ ನಿಜನಾ? ಇಡಿಯಟ್, ಎಷ್ಟ್ ಧೈರ್ಯ ಇರ್ಬೇಡ ಅಮ್ಮನ ಮೇಲೆ ಕೈ ಮಾಡಿದ್ದು. ಕಾರುಣ್ಯ ಅವರೇ, ಇದು ತೀರಾ ಅತಿ ಆಯ್ತು. ಏನ್ ನಿಮ್ ಮಗಳು ನನ್ನ ಹೆಂಡತಿನ ಸಾಯಿಸ್ಲೇಬೇಕು ಅಂತ ತೀರ್ಮಾನ ಮಾಡ್ಕೊಂಡಿದ್ದಾಳ ಹೇಗೆ? ನಾನ್ ಯಾಕೆ ಈ ತರ ಕೂತಿದ್ದೀನಿ? ಮಾಮ್, ನೀನ್ ಯಾವಾಗ ಬಂದೆ? ಇವರೆಲ್ಲ ಯಾಕೆ ಹೀಗ್ ನೋಡ್ತಿದಾರೆ? ಲಚ್ಚಿ ಲಚ್ಚಿ, ನಾನು ನಿಂಗೊಂದು ಗಿಫ್ಟ್ ತಂದಿದ್ದೆ. ಮಾಮ್, ಏನಾಯ್ತು? ಏನೂ ಇಲ್ಲ ಬೇಬಿ, ಗೇಮ್ ಅಷ್ಟೇ. ಗೇಮಾ? ಏನ್ ಡ್ರಾಮಾನೋ ಏನೋ. ಬೇಡ ಅಂದಾಗ ಎಲ್ಲ ಮರ್ತೋಗುತ್ತೆ, ಬೇಕು ಅಂದ ತಕ್ಷಣ ಎಲ್ಲ ನೆನಪಾಗ್ಬಿಡುತ್ತೆ. ಇದಕ್ಕೆಲ್ಲ ಕಾರಣ ನಿಮ್ ಹೆಂಡತಿ. ನನ್ನ ಮಗಳು ಯಾರೇ ಮರವಿನ ಕಾಯಿಲೆಗೂ ಕಾರಣ ನಿಮ್ ಹೆಂಡತಿನೇ. ಕಾರುಣ್ಯ, ಅದೇನಾದ್ರು ಇರ್ಲಿ, ಕಾಯಿಲೆ ಒಬ್ರು ಜೀವ ತೆಗೀತೆ ಅಂದ್ರೆ ನಾವು ಹುಷಾರಾಗಿರ್ಬೇಕು. ಮೊದ್ಲು ಇವಳನ್ನ ಇಲ್ಲಿಂದ ಕರ್ಕೊಂಡೋಗು. ಇಲ್ಲಿಂದಲ್ಲ, ಸಾಧ್ಯ ಇದ್ರೆ ಈ ದೇಶ ಬಿಟ್ಟು ಎಲ್ಲಾದ್ರೂ ಕರ್ಕೊಂಡೋಗಿ. ಇಲ್ಲ ಹುಚ್ಚ ಹೆಚ್ಚಾಗಿ ಒಂದು ರಾತ್ರಿ ಹೊತ್ತು ಮನೆಗ್ ಬಾಂಬ್ ಬಿಟ್ಟು ಮನೆನೇ ಉಡಾಯಿಸ್ಬಿಡ್ತಾಳೆ ಇವಳು. ಏನ್ರಿ ಮುಖ ನೋಡ್ತಾ ಇದ್ದೀರಾ? ಕರ್ಕೊಂಡು ಹೋಗಿ ನಿಮ್ ಮಗಳನ್ನ. ಬಾ ಬೇಬಿ, ಹೋಗೋಣ. ಬರೀ ಅವಳೇನ್ ಹೋಗೋದು, ನೀನು ಹೊಟ್ಬಿಡು. ಇವತ್ತಿಗೆ ಈ ಮನೆ ಋಣ ಮುಗೀತು. ಏಯ್, ನೀನ್ ಯಾಕೆ ಬರ್ತಿದ್ಯಾ? ಹೋಗ್ತಿದ್ದೆ ತಾನೆ, ಹೋಗು. ನೀವೇನ್ ಹೇಳೋದು? ನಾನ್ ಲಚ್ಚಿ ನಾನೇ ಕರ್ಕೊಂಡು ಹೋಗ್ತೀನಿ. ಲಚ್ಚಿ, ಇವರೆಲ್ಲ ಬ್ಯಾಡ್ ಪೀಪಲ್, ನೀನ್ ಇವ್ರ ಜೊತೆ ಇರ್ಬೇಡ. ಬಾ ಲಚ್ಚಿ, ಹೋಗೋಣ. ಹೌದಮ್ಮ, ನಾವು ಮಾತ್ರ ಬ್ಯಾಡ್ ಪೀಪಲ್. ನೀವಿಬ್ರು ಜಗತ್ತನ್ನು ಉದ್ಧಾರ ಮಾಡೋದಕ್ಕೆ ಹುಟ್ಟಿದವರು. ದಯವಿಟ್ಟು ನಿನ್ ಲಚ್ಚಿನ ಕರ್ಕೊಂಡು ಹೋಗು. ಲಚ್ಚಿ ಗೊಂಬೆ ಇಬ್ರು ಹಾಳಾಗಿ ಹೋಗಿ. ಬಾ ಲಚ್ಚಿ. ಇಷ್ಟೆಲ್ಲ ಆದ್ಮೇಲೂ ನೀವ್ ನನ್ ಜೊತೆ ನಿಂತಿಲ್ಲ ಅಂದ್ರೆ ಒಂದಂತೂ ನಿಜ, ನಾನು ಯಾವ ತಪ್ಪು ಮಾಡಿಲ್ಲ ರೀ. ನನ್ನ ನಂಬಿ ನಾನು ಈ ಮನೆಯಿಂದ ಎಲ್ಲಿಗೂ ಹೋಗಲ್ಲ. ನನ್ನ ಮಾತು ಕೇಳ್ರಿ. ಕೊನೆ ಸಲ ಕೇಳ್ತಿದ್ದೀನ್ರಿ, ಮಾತಾಡಿ, ನನ್ನ ಜೊತೆ ಮಾತಾಡ್ರಿ. ಪುಟ್ಟ, ಹೇಳು, ನಿನಗ್ ನಾನು ಬೇಕಾ ಅವಳು ಬೇಕಾ? ಬಿಡಿ ಸುಪ್ರೀತಾ, ಅಲ್ಲಿ ನೋಡಿದ್ರೆ ಮನೆ ಹತ್ಕೊಂಡು ಉರಿತಾ ಇದೆ, ನೀನ್ ನೋಡಿದ್ರೆ ನನ್ ಕೈ ಹಿಡ್ಕೊಂಡು ಹೇಳ್ಕೊಂಡ್ ಬರ್ತಾ ಇದ್ಯಾ? ಅತ್ತೆ, ನೋಡಿದ್ರ ನಿಮ್ ಮಗಳು ಎಂತ ಕೆಲಸ ಮಾಡ್ತಿದ್ದಾರೆ ಅಂತ. ಲಕ್ಷ್ಮಿನ ಮನೆಯಿಂದ ಆಚೆ ಹಾಕ್ಬೇಕು ಅನ್ನೋ ಕೆಟ್ಟ ಬುದ್ಧಿ ಅವ್ರಿಗೆ ಯಾಕಾದ್ರೂ ಬರ್ತಿದ್ಯೋ? ಅಣ್ಣನ್ ನೋಡಿ ಬಾಯಿ ಗಮ್ ಹಾಕೊಂಡು ನಿಂತ್ಕೊಂಡಿದ್ದಾನೆ. ಅತ್ತೆ, ನೀವಾದ್ರೂ ಏನಾದ್ರೂ ಮಾಡಿ. ನಾನು ಏನೇ ಮಾಡ್ಲಿ, ನಾನು ಹೇಳೋ ಅಷ್ಟು ಹೇಳಾಯ್ತು, ಅವಳು ನನ್ ಮಾತೇ ಕೇಳ್ತಿಲ್ಲ. ಅತ್ತೆ, ನೀವ್ ಹೇಳಿದ್ರಿ ನಿಮ್ ಮಗಳು ನಿಮ್ ಮಾತು ಕೇಳ್ತಿಲ್ಲ ಅಂತ, ಸುಮ್ನೆ ಬಿಡೋದಕ್ಕಾಗಲ್ಲ ಅಲ್ವಾ? ಅತ್ತೆ ಪ್ಲೀಸ್, ನೀವೇ ಏನಾದ್ರೂ ಮಾಡಿ ಇದನ್ನ ತಡೀರಿ. ಏನಾದ್ರೂ ಮಾಡಿ ತಡಿಬೇಕು ಅಂದ್ರೆ ನಾನು ಏನೇ ಮಾಡ್ಲಿ? ನನ್ ಮಾತು ಕೇಳೋ ಮಗಳಾಗಿದ್ರೆ
ಯಾವತ್ತೂ ಬದಲಾಗ್ತಿದ್ಲು. ಹಾಗಂತ ಕೈ ಚೆಲ್ ಕೂತ್ಕೊಂಡ್ರೆ ಪರಿಣಾಮ ಏನಾಗುತ್ತೆ ಅಂತ ಯೋಚನೆ ಮಾಡಿ. ಲಕ್ಷ್ಮಿನ ವೈಷ್ಣವ್ನ ದೂರ ಮಾಡ್ಬೇಕು ಅಂತ ತುಂಬಾ ಟ್ರೈ ಮಾಡಿದ್ರು, ಆಗ್ಲಿಲ್ಲ. ಅದಕ್ಕೆ ಈಗ ಈ ದಾರಿ ಹಿಡಿದಿದ್ದಾರೆ. ಯಾರು ಮನೆಗೆ ಬರೋದ್ರಿಂದ ಒಳ್ಳೇದಾಗುತ್ತೆ ಅಂತ ನೀವು ಕೇಳಕ್ ಬಂದಿದ್ದೀರೋ ಅವರಿಂದಾನೇ ಕೆಡಕಾಗ್ತಾ ಇರೋದು. ಲಕ್ಷ್ಮಿ ಕಷ್ಟದಲ್ಲಿದ್ದಾಳೆ. ಲಕ್ಷ್ಮಿನ ಮನೆಯಿಂದ ಆಚೆ ಕಳಿಸಿದ್ರೆ ಅತ್ಗೆ ಅದು ಇನ್ನೂ ಅತಿ ಆಗುತ್ತೆ. ಅವ್ರನ್ನ ಕಂಟ್ರೋಲ್ ಮಾಡೋದಕ್ಕೆ ಆಗಲ್ಲ. ಪ್ಲೀಸ್ ಅತ್ತೆ, ನೀವು ಒಂದು ಸಲ ಮಾತಾಡಿ. ಸರಿ ಸರಿ, ಹೇಗಾದ್ರೂ ಮಾಡಿ ಮನೆಗೆ ಬಂದಿರೋ ಅಪಾಯನ ತಡಿಲೇಬೇಕು. ಬಾ. ಹೇಳು ಪುಟ್ಟ, ನಿನಗೆ ಅಮ್ಮ ಬೇಕಾ ಹೆಂಡತಿ ಬೇಕಾ ನಿರ್ಧಾರ ಮಾಡು. ಹೇಳು ಪುಟ್ಟ, ನಿನಗೆ ಅಮ್ಮ ಬೇಕಾ ಹೆಂಡತಿ ಬೇಕಾ ನಿರ್ಧಾರ ಮಾಡು. ರೀ, ನಾನು ನಿಮ್ಮನ್ನೇ ನಂಬ್ಕೊಂಡು ಬಂದೋಳು. ಕಾಯ ವಾಚ ಮನಸ ನಿಮ್ ಜೊತೆಗೆ ಇರೋಳು. ನಾನು ಏನೇ ಮಾಡಿದ್ರು ಈ ಮನೆಗೋಸ್ಕರನೇ ರೀ. ನಿಮ್ಮ ಮಹಾಲಕ್ಷ್ಮಿ ರೀ ನಾನು. ನಿಮ್ಮಮ್ಮ ಹೆಣದ ಜಾಲದಲ್ಲಿ ನೀವು ಸಿಲುಕ್ಬೇಡ್ರಿ. ನನ್ನ ಮಾತು ಕೇಳಿ. ಇದೆಲ್ಲ ನಿಮಗೆ ಈಗ ನೆನಪಾಯ್ತಾ? ನಮ್ಮನೇಲಿ ನಮ್ಮಮ್ಮನ ವಿರುದ್ಧ ದೆವ್ವದ ನಾಟಕ ಆಡಿದಾಗ, ಕೀರ್ತಿನ ಟ್ರೈನ್ ಮಾಡಿ ಇಷ್ಟೆಲ್ಲ ಮಾಡಿದಾಗ, ನಾನು ನಿಮ್ ಗಂಡ ಇದನ್ನೆಲ್ಲ ನನ್ನ ಹತ್ರ ಹೇಳ್ಬೇಕು ಅಂತ ನಿಮಗೆ ಅನಿಸ್ಲಿಲ್ಲ ಅಲ್ಲ? ಸುಳ್ಳಿನ ಮೇಲೆ ಸುಳ್ಳು ಹೇಳಿದ್ರೆ, ಹಾಸ್ಪಿಟ್ಲಿಗೆ ಹೋದಾಗ್ಲೂ ಸುಮ್ಮನಿದ್ದು, ಕೊನೆಗೆ ಅಮ್ಮ ಜೈಲಿಗೆ ಹೋದಾಗ್ಲೂ ಸುಮ್ಮನಿದ್ದು. ಹಾಗಿರುವಾಗ ನಾನು ಯಾಕೆ ನಿಮ್ ಜೊತೆಗಿರ್ಬೇಕು? ರೀ, ಪರಿಸ್ಥಿತಿ ಹಾಗಿತ್ತು ರೀ. ಪರಿಸ್ಥಿತಿ ನಾಟಕಕ್ಕೆ ನಾನ್ ನಿಮ್ಮೇಲಿಟ್ಟು ನಂಬಿಕೆನ ಬಲಿ ಕೊಟ್ರೆ, ನಂಬಿಕೆ ಇಲ್ದೋರ್ ಜೊತೆ ನಾನು ಬದುಕಲ್ಲ. ನನಗೆ ಬದುಕಕ್ಕಾಗಲ್ಲ. ನಂಬಿಕೆ ಇಲ್ಲದ ಕಡೆ ನನ್ನ ನಂಬಿಕೆ ಇರಲ್ಲ. ನನ್ನ ವೈಷ್ಣವ್ ನನ್ ಬಿಟ್ಟು ಹೋಗ್ತಿದಾರ? ನಾನು ಬೇಡವಾ ಅವ್ರಿಗೆ? ನಾನು ದೂರ ಮಾಡುವಂತ ತಪ್ಪು ಮಾಡಿದ್ದೀನ? ಅಂದ್ರೆ ನನ್ನ ಮಾತಿನ ಮೇಲೆ ನಂಬಿಕೆನೇ ಇಲ್ವಾ ಅವ್ರಿಗೆ? ಕಾವೇರಿ, ಏನೇ ನೀನು ಹುಚ್ಚಾಟ? ಯಾರು ಮನೆ ಸೊಸೆನ ಮನೆಯಿಂದ ಹೊರಗಾಗ್ತಾರೇನೆ? ಗಂಡ ಹೆಂಡತಿನ ದೂರ ಮಾಡ್ತಿದ್ಯಲೆ, ಇದ್ರಿಂದ ನಮ್ಗೆ ಒಳ್ಳೇದಾಗಲ್ಲ ಕಣೆ. ಹೌದಾ? ಅಯ್ಯೋ, ನನಗಿದು ಗೊತ್ತೇ ಇರ್ಲಿಲ್ವಲ್ಲಮ್ಮ. ನೀನ್ ಮುಂಚೆನೆ ಹೇಳೋದಲ್ವಾ? ಆಯ್ತು, ಮನೆ ಸೊಸೆ ಮನೇಲಿರ್ಬೇಕು, ನಮ್ಮ ಮನೇಲೇ ಇರ್ಬೇಕು. ಆಯ್ತು, ಈಗ ಒಂದು ಕೆಲಸ ಮಾಡೋಣ ಆಯ್ತಾ? ಇಷ್ಟೊತ್ತಾಗಿದೆಲ್ಲ ಊಫಿ. ನಾನ್ ಲಕ್ಷ್ಮಿನ ಕ್ಷಮಿಸಿ ಲಕ್ಷ್ಮಿ ಬಾರಮ್ಮ ಅಂತ ಮನೆ ಒಳಗಡೆ ಕರ್ಕೊಂಡು ಹೋಗ್ತೀನಿ. ಆದ್ರೆ ಅದಕ್ಕೆ ಲಕ್ಷ್ಮಿನೂ ಏನಾದ್ರೂ ಮಾಡ್ಬೇಕಲ್ವಾ? ಲಕ್ಷ್ಮಿ ಬಂದು ನನ್ ಕಾಲ್ ಹಿಡ್ಕೊಂಡು ತಪ್ಪಾಯ್ತು ಅಂತ ಅಂದ್ರೆ ಸಾಕು. ಕಾವೇರಿ, ಯಾಕಮ್ಮ ಕೇಳಿಸ್ಲಿಲ್ವಾ? ಅಯ್ಯೋ ಪಾಪ, ನಿನಗೂ ವಯಸ್ಸಾಯ್ತು ನೋಡು. ಲಕ್ಷ್ಮಿ ನನ್ ಕಾಲ್ ಹಿಡ್ಕೊಂಡು ತಪ್ಪಾಯ್ತು ಅಂತ ಹೇಳಿ ಕ್ಷಮಿಸ್ಬಿಡ್ತೀನಿ ಅಂತ ಅಂದೆ. ಏನಮ್ಮ ಇದು? ಏನೇನೋ ಆಗೋಗಿದೆ. ಒಂದು ಕ್ಷಮೆ ಕೇಳೋದ್ರಿಂದ ನೀನೇನು ಸಣ್ಣವಳಾಗಲ್ಲ. ಎಲ್ಲ ಸರಿ ಹೋಗುತ್ತೆ ಅಂದ್ರೆ ಕ್ಷಮೆ ಕೇಳ್ಬಿಡಮ್ಮ. ಆಗಲ್ಲ ಮಾವ. ನಾನ್ ತಪ್ಪು ಮಾಡಿದ್ರೆ ನಾನು ಕ್ಷಮೆ ಕೇಳ್ತಿದ್ದೆ, ಆದ್ರೆ ನಾನು ತಪ್ಪೇ ಮಾಡಿಲ್ಲ. ಹಾಗಿದ್ರೆ ನಿನಗೆ ಈ ಮನೆ ಜಾಗ ಇಲ್ಲ. ಮರ್ಯಾದೆ ಇಲ್ದೇ ಇರೋ ಕಡೆ ನಾನೂ ಇರಲ್ಲ. ನೀವೇ ನನ್ನ ಕಳ್ಸೋದು, ನಾನೇ ಹೋಗ್ತೀನಿ. ಲಕ್ಷ್ಮಿ, ಹೌದು ಚಿಕ್ಕಮ್ಮ, ನೀವು ಕೇಳಿಸ್ಕೊಂಡಿದ್ದು ಸರಿಯಾಗೇ ಇದೆ.
ನಾನ್ ಈ ಮನೆಯಲ್ಲಿ ಇರಲ್ಲ. ಯಾವುದೇ ಹೆಣ್ಣಾಗ್ಲಿ ಗಂಡನ್ ಮನೇಲಿ ಅನ್ನಕ್ಕಿಲ್ದೆ ಇದ್ರು, ಗಂಡನ್ ಮನೇಲಿ ಬಡತನ ಇದ್ರು ಎಲ್ಲಾನು ಸಹಿಸ್ಕೊಂಡ್ ಬದುಕ್ತಾಳೆ. ಒಂದೊತ್ತು ತಿಂದ್ರು ಖುಷಿಯಾಗಿರ್ತಾಳೆ, ಹರಕ್ ಬಟ್ಟೆ ಹಾಕೊಂಡ್ರು ನೆಮ್ಮದಿಯಾಗಿರ್ತಾಳೆ. ಆದ್ರೆ ಆ ಮನೆಯಲ್ಲಿ ಅವಳಿಗೆ ಮರ್ಯಾದೆ ಇಲ್ಲ ಅಂದ್ರೆ ಅದು ಅರಮನೆ ಆಗಿದ್ರು ಸರಿ, ಅವಳಿಗದು ಕಾಲ್ ಕಸಕ್ ಸಮ. ಸ್ವಾಭಿಮಾನನ ಅಡ ಇಟ್ಟು ಬದುಕದಕ್ ನನಗ್ ಬರಲ್ಲ. ನಾನ್ ಇಲ್ಲಿಂದ ಹೋಗ್ತಿದ್ದೀನಿ ಅಂತ ನನ್ಗೇನ್ ಬೇಜಾರಿಲ್ಲ. ಪ್ರಪಂಚನೇ ಎದುರು ನಿಂತ್ರು ಜೊತೆಗ್ ನಿಲ್ಬೇಕಿರೋದು ಗಂಡ. ಅವ್ರಿಗೆ ನನ್ ಮೇಲೆ ನಂಬಿಕೆ ಇಲ್ಲ. ನಂಬಿಕೆ ಇಲ್ದಿರೋ ಗಂಡನ್ ಜೊತೆ ನಾನ್ ತಾನೇ ಹೇಗಿರ್ಲಿ? ನನ್ಗಿಲ್ಲಿರೋದಕ್ಕೆ ಇಷ್ಟ ಆಗ್ತಿಲ್ಲ. ನಾನು ಹೋಗ್ತೀನಿ. ಡೈಲಾಗ್ ಹೇಳೋದು ಸುಲಭ, ಈ ಮನೆ ಬಿಟ್ಟು ಎಲ್ಲಿಗೆ ಹೋಗ್ತೀಯ? ಮೇಕಪ್ ಆಂಟಿ, ನಿಮ್ಗೇನ್ ಮರ್ವಾ? ನಾನು ಆಗ್ಲೇ ಹೇಳ್ದೆ ತಾನೆ, ಲಚ್ಚಿ ನನ್ ಜೊತೆ ಬರ್ತಾಳೆ. ಬಾ ಲಚ್ಚಿ. ಈ ಲಚ್ಚಿಗೆ ಗೊಂಬೆ ಇದ್ದಾಳೆ. ಲಕ್ಷ್ಮಿ, ಬೇಡ ಲಕ್ಷ್ಮಿ. ಇವರೆಲ್ಲ ಆತರದಲ್ಲಿ ನಿರ್ಧಾರ ತಗೊಂಡ್ರು ಅಂತ ನೀನು ಹೀಗೆ ಮಾಡ್ಬೇಡ. ಬೇಡ ಚಿಕ್ಕಮ್ಮ, ನೀವು ನನ್ನನ್ನು ತಡಿಬೇಡಿ. ನನ್ಗಿಲ್ಲಿರ್ಬೇಕು ಅಂತ ಅನ್ನಿಸ್ತಿಲ್ಲ. ಮರ್ಯಾದೆ ಇಲ್ಲದೆ ಇರೋ, ಗಂಡನ ನಂಬಿಕೆ ಇಲ್ಲದೆ ಇರೋ ಜಾಗದಲ್ಲಿ ನಾನಿರಲ್ಲ. ಲಕ್ಷ್ಮಿ, ಸೂಪರ್ ಸೂಪರ್ ಲಚ್ಚಿ, ನೀನು ಸೂಪರ್. ಬಾ ಹೋಗೋಣ ಬಾ. ಸಾರಿ ಲಕ್ಷ್ಮಿ, ಏನ್ ಮಾಡ್ಬೇಕು ಏನ್ ಮಾತಾಡ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ ನನಗೆ. ಅದನ್ನೆಲ್ಲ ನೋಡಿ ಬ್ಲಾಂಕ್ ಆಗ್ಬಿಟ್ಟೆ. ಆ ವಿಲನ್ ಆಂಟಿ, ಮೇಕಪ್ ಆಂಟಿ ನಿನ್ ಮೇಲೆ ರೇಗಾಡಿದ್ರು ಅಂತನಾ? ಅದಕ್ಕೆ ತಲೆ ಕೆಡಿಸ್ಕೊತ್ಯಾ? ನಾನು ಆಗ್ಲೇ ಅವ್ರ ಮುಂದೆ ಚಾಲೆಂಜ್ ಮಾಡಿದೆ ತಾನೆ, ಲಚ್ಚಿ ಇನ್ ಮುಂದೆ ನಮ್ಮ ಮನೇಲೆ ಇರ್ತಾಳೆ ಅಂತ. ನಿನಗ್ ನಮ್ಮ ಮನೇಲಿರೋದಕ್ ಬೇಜಾರ ಲಚ್ಚಿ? ಹಾಗೆಲ್ಲ ಏನಿಲ್ಲ. ನನಗೆ ನಿನ್ ಜೊತೆ ಇರೋದು ಖುಷಿನೇ. ಮತ್ತ್ಯಾಕೆ ಹೀಗೆ ಬೇಜಾರ್ ಮಾಡ್ಕೊಂಡಿದ್ಯಾ? ನೋಡು, ನಮ್ಮ ಮನೇಲಿ ನಿಂಗೆ ಯಾರು ಹರ್ಟ್ ಮಾಡಲ್ಲ, ಯಾರು ಬೈಯಲ್ಲ. ನೀನ್ ಖುಷಿಯಾಗಿ ಆರಾಮಾಗಿರ್ಬೋದು ಅಲ್ವಾ ಅಮ್ಮ? ನೋಡು, ಮಾಮ್ ಕೂಡ ಏನು ಹೇಳಲ್ಲ. ಬಾ. ನಿಂತ್ಕೋ. ಏನಾಯ್ತು ಸಾರಿ ಗೊಂಬೆ. ನಿಂತ್ಕೋ ಅಂತ ಹೇಳಿದ್ನಲ್ಲ. ಈ ಮನೆಗೆ ಅಂಟ್ಕೊಂಡಿದ್ದ ದರಿದ್ರ ಇವತ್ತಿಗೆ ಮನೆ ಬಿಟ್ಟು ಹೋಯ್ತು. ಆಗೋದೆಲ್ಲ ಒಳ್ಳೇದಕ್ಕೆ ಅಂತಾರಲ್ಲ, ನಾನು ಜೈಲಿಗೆ ಹೋಗಿದ್ದು ಒಳ್ಳೇದೇ ಆಯಿತು. ಇಷ್ಟು ದಿನ ಹಾವು ಸಾಯ್ತಿರ್ಲಿಲ್ಲ, ಕೋಲು ಮುರಿತಿರ್ಲಿಲ್ಲ. ಈಗ ಕೋಲು ಮುರಿದಿಲ್ಲ, ಆದರೆ ಹಾವು ಸತ್ತಿದೆ. ಇದು ಈ ಕಾವೇರಿ ಕರಾಮತ್ತು. ಈ ಮನೆಯಲ್ಲಿ ಎಲ್ರ ಬುದ್ಧಿಗೆ ಮಂಕ ಕವದಿದೆ ಅಂತ ಗೊತ್ತಿತ್ತು. ನೀನೊಬ್ಬ ಸರಿ ಇದೆ ಅನ್ಕೊಂಡಿದ್ದೆ. ಅದೇ ನೀನು ನನ್ನ ಅಣ್ಣನ ಮಗ ಅಂತ ಪ್ರೂವ್ ಮಾಡ್ಬಿಟ್ಟೆ. ಅಣ್ಣನು ಅಷ್ಟೇ ಹೆಂಡತಿ ಸೆರೆಗೆ ಹಿಡ್ಕೊಂಡು ಹೋಗಿ ಎಲ್ಲದನ್ನು ಹಾಳು ಮಾಡ್ಕೊಂಡ. ನೀನು ನಿನ್ನ ಅಮ್ಮನ ಮಾತಿಗೆ ಮರಳಾಗಿ ಲಕ್ಷ್ಮಿ ಜೀವನ ಹಾಳು ಮಾಡ್ದೆ. ಯಾಕೆ ಹೀಗೆ ಮಾಡ್ದೆ ವೈಷ್ಣವ್? ನೀನ್ ಮಾಡಿದ ಸರಿ ಅಂತ ನಿನಗೆ ಅನ್ನಿಸ್ತಿದ್ಯಾ? ಇಷ್ಟು ದೊಡ್ಡ ಶಿಕ್ಷೆ ಕೊಡೋ ಅಂತ ತಪ್ಪು ಲಕ್ಷ್ಮಿ ಏನ್ ಮಾಡಿದ್ಲು? ಏನ್ ಮಾಡಿದ್ಲು? ಪ್ರಾಣ ತೆಗೆಯೋದಕ್ಕೆ ಟ್ರೈ ಮಾಡಿದವ್ರೆ ಆರಾಮಾಗಿದ್ದಾರೆ. ಆದ್ರೆ ಲಕ್ಷ್ಮಿ ಪ್ರಾಣ ಉಳಿಸೋ ಕೆಲಸ ಮಾಡಿದ್ಲು, ಮನೆ ಮರ್ಯಾದೆ ಉಳಿಸೋ ಕೆಲಸ ಮಾಡಿದ್ಲು. ಅಂತವಳಿಗೆ ಯಾರು
ಆ ಲಕ್ಷ್ಮಿ ನಮ್ಮನೆ ಮಾನ ಉಳ್ಸೋ ಕೆಲಸ ಮಾಡಿದ್ಲಾ? ಅವಳನ್ನ ನೀನೇ ಮೆಚ್ಕೋಬೇಕು. ಸ್ವಂತ ಅತ್ತಿನ ಜೈಲಿಗೆ ಹಾಕ್ಸಿ ಮನೆ ಮರ್ಯಾದಿನ 3 ಕಾಸಿಗೆ ಹರಾಜ್ ಹಾಕಿದಾಳ ಅವಳು. ಅವಳು ನಿಮ್ ದೃಷ್ಟಿಲಿ ಮನೆ ಮರ್ಯಾದೆ ಉಳ್ಸೋ ಕೆಲಸ ಮಾಡಿದಾಳೆ ಅಲ್ಲ? ನಿಮ್ಮನ್ನ ಸುಮ್ನೆ ಜೈಲಿಗೆ ಕಳ್ಸದ್ಲ ಅವಳು? ಕೀರ್ತಿನ ಲಕ್ಷ್ಮಿನ ಕೊಲೆ ಮಾಡೋದಕ್ಕೆ ಟ್ರೈ ಮಾಡ್ಲಿಲ್ಲ ನೀವು? ನೀನ್ ಅದನ್ನ ನೋಡಿದ್ಯಾ? ಅವರಿಬ್ರು ಅವ್ರಿಗೆ ಬೇಕಾದ ಹಾಗೆ ಕತೆ ಕಟ್ಟಿ ಹೇಳಿದ್ರು, ನೀನ್ ಅದನ್ನ ನಂಬ್ಕೊಂಡೆ. ಎಲ್ರು ನಂಬಿಸಿ ಸರಿಯಾಗಿ ಯಾಮರ್ಸಿದಾಳೆ. ಅವಳನ್ನ ನೀನ್ ದೊಡ್ಡ ಸತ್ಯವಂತೆ ಅಂತ ಬಿಲ್ಡಪ್ ಕೊಡಕ್ ಬರ್ಬೇಡ. ಯಾರು ಯಾರನ್ನ ನಂಬಿಸಿ ಮೋಸ ಮಾಡ್ತಿದ್ದಾರೆ ಅನ್ನೋದು ಒಂದಲ್ಲ ಒಂದಿನ ಗೊತ್ತಾಗೇ ಆಗುತ್ತೆ. ವೈಷ್ಣವ್, ನೀನ್ ಹೇಳ್ಕೆ ಮಾತು ಕೇಳ್ಕೊಂಡು ಲಕ್ಷ್ಮಿಗೆ ಅನ್ಯಾಯ ಮಾಡ್ತಿದ್ಯಾ. ಸುಪ್ರೀತಾ, ನೀನ್ ನಿನ್ ಪುರಾಣನ ನಿಲ್ಲಿಸ್ತೀಯಾ? ಸುಮ್ನೆ ನನ್ ಪುಟ್ಟಂಗೆ ಏನೇನೋ ಹೇಳ್ಕೊಡ್ಬೇಡ ನೀನು. ನಾನ್ ಏನೇನೋ ಹೇಳ್ತಿಲ್ಲ, ಸತ್ಯನೇ ಹೇಳ್ತಿದ್ದೀನಿ. ಕಣ್ಮುಂದೆ ಇಷ್ಟೆಲ್ಲ ಅನ್ಯಾಯ ನಡೀತಾ ಇದ್ರು ಅದನ್ನ ನೋಡ್ಕೊಂಡು ಸುಮ್ನೆ ಕುತ್ಕೊಳಕ್ ಆಗಲ್ಲ ನನ್ಗೆ. ಸ್ವಲ್ಪ ಕಣ್ಬಿಟ್ಟು ನೋಡು. ನಿಮ್ಮಮ್ಮನ ಮಾತಿಗೆ ಮರಳಾಗ್ಬೇಡ. ಇಲ್ಲಿ ಲಕ್ಷ್ಮಿಗೆ ಅನ್ಯಾಯ ಆಗ್ತಿದೆ. ಅತ್ತೆ, ಇಲ್ಲಿ ನ್ಯಾಯ ಅನ್ಯಾಯಕ್ಕಿಂತ ಹೆಚ್ಚಾಗಿ ಮಹಾಲಕ್ಷ್ಮಿ ನನ್ನ ಹತ್ರ ಸತ್ಯ ಮುಚ್ಚಿಡಬಾರ್ದಿತ್ತು. ಅವ್ರ ನೆಸ್ಸೆಲ್ಲ ಕೇಳಿದೀನಿ ಗೊತ್ತಾ, ಏನಾದ್ರೂ ಇದ್ರೆ ಹೇಳಿ ಹೇಳಿ ಅಂತ. ಒಂದ್ಸಲ ಆದ್ರೂ ನನ್ನ ಹತ್ರ ಸತ್ಯ ಹೇಳಿಲ್ಲ. ಹಾಗೆ ಮೋಸ ಮಾಡಬಾರ್ದು ಅನ್ನೋ ಉದ್ದೇಶ ಅವ್ರದ್ದಾಗಿತ್ತು ಅಂದ್ರೆ ನನ್ನ ಹತ್ರ ಎಲ್ಲ ಹೇಳ್ಬೋದಿತ್ತಲ್ಲ. ಈಗ ನನ್ನ ಹತ್ರ ಬಂದು ಸಂಬಂಧಗಳು ಹಾಳಾಗ್ತಿದೆ ಅನ್ನೋ ಬದಲು ಸಂಬಂಧಗಳನ್ನ ನ್ಯಾಯಾಲಯದ ಮುಂದೆ ಎಳೆಯಕ್ ಮುಂಚೆ ಹೇಳಿದ್ರೆ ಇದಿಷ್ಟು ದೊಡ್ಡದಾಗಿ ಬೆಳಿತಾನೆ ಇರ್ಲಿಲ್ಲ. ಈಗ ನೋಡಿ, ಅವ್ರವ್ರ ಹೆಸರನ್ನ ಕೆಡಿಸ್ಕೊಂಡು ಅಮ್ಮನ ಹೆಸರಿಗೆ ಕಳಂಕ ತಂದಿದ್ದಾರೆ. ನಮ್ಮ ಫ್ಯಾಮಿಲಿ ಬಗ್ಗೆ ಎಲ್ಲರೂ ಆಡ್ಕೊಳ್ಳೋಕಾಯ್ತು. ಸತ್ಯ ಯಾರಿಗೆ ಗೊತ್ತಾಗಿದ್ರು ಅತ್ಗೆ ಅವ್ರಿಗೆ ಬೇಕಾದ ಹಾಗೆ ಅದನ್ನ ತಿರುವು ಹಾಕ್ತಿದ್ರು. ಏನೇ ಇರ್ಲಿ ಅತ್ತೆ, ನಮ್ಗೆ ಹೋದ್ಮೇಲೆ ಇನ್ನೇನ್ ಮಾತಿದೆ? ಇನ್ ಮುಂದೆ ಅವ್ರ ದಾರಿ ಅವ್ರಿಗೆ, ನನ್ನ ದಾರಿ ನನಗೆ.